ಸಮರ್ಥ್ ಕೈ ಬಿಟ್ಟ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಶುರುವಾಯಿತು ಆತಂಕ. ಕಳೆದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದ ಕೈಯನ್ನ ಬಿಟ್ಟಿರ್ತಕ್ಕಂಥದ್ದು. ಜೊತೆಗೆ ಸಮರ್ಥ್ ಶಾಮನೂರ್ ಪ್ರಯಾಸದ ಗೆಲುವನ್ನ ಸಾಧಿಸಿರ್ತಕ್ಕಂಥದ್ದು. SDPIನ ಅಭ್ಯರ್ಥಿ ಸುಮಾರು 20,000 ಮತಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯದ ಮತವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಶಾಮನೂರು ಶಿವಶಂಕರಪ್ಪ ಅವರು ಈ ಹಿಂದೆಯೂ ಕೂಡ ಮುಸ್ಲಿಂ ಸಮುದಾಯದ ಹಿಡಿತವನ್ನ ಹೊಂದಿದ್ರು. ಈ ಹಿಂದಿನ ಚುನಾವಣೆಯ ರಿಸಲ್ಟ್ ಅನ್ನ ನಾವು ನೋಡೋದಾದ್ರೆ 2018ರಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಸುಮಾರು 71,369 ಮತಗಳನ್ನ ತೆಗೆದುಕೊಂಡಿದ್ರು. ಜೊತೆಗೆ ಯಶವಂತರಾವ್ ಜಾಧವ್ ಅವರು ಬಿಜೆಪಿ ಅಭ್ಯರ್ಥಿ 55,485 ಮತಗಳನ್ನು ತೆಗೆದು ಇದರ ಇಬ್ಬರ ಅಂತರ 15,000 ಇತ್ತು. ಹಾಗೆ 2023ರಲ್ಲೂ ಕೂಡ ಶಾಮನೂರ್ ಅವರು 84,298 ಮತಗಳನ್ನು ತೆಗೆದುಕೊಂಡಿದ್ರು. ಹಾಗೆ ಬಿಜೆಪಿಯ ಅಜಯ್ ಅವರು 56,410 ಮತಗಳನ್ನು ತೆಗೆದು ಇವರಿಬ್ಬರ ನಡುವಿನ ಅಂತರ ನೋಡಿದ್ರೆ 27,000 ಚಿಲ್ಲರೆ ಮತಗಳು. ಅಂದ್ರೆ ಸಂಪೂರ್ಣವಾಗಿ ಏನು ಮುಸ್ಲಿಂ ಸಮುದಾಯದ ಮತಗಳು ಶಾಮನೂರು ಶಿವಶಂಕರಪ್ಪ ಅವರಿಗೆ ಬೀಳ್ತಾ ಇತ್ತು. ಇಲ್ಲಿ 2018ರಲ್ಲಿ JDSನ ಅಮಾನುಲ್ಲಾ ಖಾನ್ ಅವರು 6,000 ಮತಗಳನ್ನು ತೆಗೆದುಕೊಂಡಿದ್ರು. ಜೊತೆಗೆ 2023ರಲ್ಲಿ SDPIನ ಅಭ್ಯರ್ಥಿ ಬರೀ ಕೇವಲ 1,311 ಮತಗಳನ್ನ ತೆಗೆದುಕೊಂಡಿದ್ರು. ಅಂದ್ರೆ ತುಂಬಾ ಕಡಿಮೆ ಮತಗಳು ಹೊರಗಡೆ ಹೋಗ್ತಾ ಇತ್ತು. ಎಲ್ಲ ಮುಸ್ಲಿಂ ಸಮುದಾಯದ ಮತಗಳು ಶಾಮನೂರು ಶಿವಶಂಕರಪ್ಪ ಅವರಿಗೆ ಬೀಳ್ತಾ ಇತ್ತು. ಈ ಬಾರಿ ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯ ಅಂದ್ರೆ ಮುಸ್ಲಿಂ ಸಮುದಾಯ ಪೂರ್ತಿ SDPI ಅಭ್ಯರ್ಥಿಗೆ ಮತವನ್ನ ಹಾಕಿರ್ತಕ್ಕಂಥದ್ದು. ಈ ಬಾರಿ ಸಮರ್ಥ್ ಶಾಮನೂರ್ ಅವರು 69,578, ಜೊತೆಗೆ ಶ್ರೀನಿವಾಸ ದಾಸಕರಿಯಪ್ಪ ಅವರು 63,870 ಮತಗಳನ್ನ ತೆಗೆದು SDPI ಸುಮಾರು 18,000ದಿಂದ 20,000 ಮತಗಳನ್ನ ತೆಗೆದುಕೊಳ್ಳುವುದರ ಮೂಲಕ ಕೇವಲ 5,000 ಚಿಲ್ಲರೆ ಮತಗಳಲ್ಲಿ ಏನು ಸಮರ್ಥ ಶಾಮನೂರ್ ಅವರು ಗೆದ್ದಿರ್ತಕ್ಕಂಥದ್ದು. ಈ ಮುಖಾಂತರವಾಗಿ ಕಾಂಗ್ರೆಸ್ಗೆ ಒಂದಷ್ಟು ಆತಂಕ ಶುರುವಾಗಿರ್ತಕ್ಕಂಥದ್ದು. ನೋಡಿ, ಏನೇ ಹೇಳ್ಬೇಕಂದ್ರೆ ಜಮೀರ್ ಅಹಮದ್ ಅವರು ಕ್ಷೇತ್ರಕ್ಕೆ ಬರದೇ ಇರತಕ್ಕಂಥದ್ದು, ಕೊನೆಗೆ ನಾಮಕಾವಸ್ಥೆಗೆ ಬಂದು ಭೋಜನ ಕೂಟದಲ್ಲಿ ಪಾಲ್ಗೊಂಡು ಹೋಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಸಲೀಂ ಅಹಮದ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಕೂಡ ಇಲ್ಲಿ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು. ಇವರಿಬ್ರು ಪಾಲ್ಗೊಂಡಿದ್ರು ಕೂಡ ಮುಸ್ಲಿಂ ಸಮುದಾಯದ ಏನು ಮತಗಳು ಹೆಚ್ಚಿಗೆ ಆಗದೆ ಇರತಕ್ಕಂಥದ್ದು. ಜಮೀರ್ ಅಹಮದ್ ಅವರ ಒಂದು ಗೈರು ಕೂಡ ಇಲ್ಲಿ ಪ್ರಬಲವಾಗಿ ಪರಿಣಾಮ ಬೀರಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ SDPI ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಪ್ರಬಲವಾಗಿ ಸ್ಪರ್ಧೆ ಮಾಡಿದ್ದೇ ಅದರಲ್ಲಿ ಬೆಂಗಳೂರು ದಕ್ಷಿಣ ಒಂದು ಕ್ಷೇತ್ರದಲ್ಲಿ ಮತ್ತಷ್ಟು ಹೊಡೆತ ಕಾಂಗ್ರೆಸ್ಗೆ ಬೀಳಬಹುದು. ಜೊತೆಗೆ ರಾಜ್ಯದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯದ ಏನು ನಂಬಿಕೆಯನ್ನ ಕಳೆದುಕೊಳ್ತಾ ಇದೆ, ಮುಸ್ಲಿಂ ಸಮುದಾಯದ ಜನ ಕಾಂಗ್ರೆಸ್ ಪಕ್ಷವನ್ನ ನಂಬ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕೈ ಬಿಟ್ಟರೆ ಕಾಂಗ್ರೆಸ್ಗೆ ಸಾಕಷ್ಟು ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಆತಂಕವನ್ನ ಉಂಟು ಮಾಡಿರ್ತಕ್ಕಂಥದ್ದು.